ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಅವರ್ ಕರೆಂಟ್ ಅಫೇರ್ಸ್ MCQ ಡಿಸ್ಕಷನ್ ಸೀರೀಸ್. ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ ಇನ್ ಬೋತ್ ಕನ್ನಡ ಪ್ಲಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ಸೊ ಫಸ್ಟ್ ಕಾನ್ಸೆಪ್ಟ್, ಸಾಮಾನ್ಯ ಸೇವಾ ಕೇಂದ್ರಗಳು, ಕಾಮನ್ ಸರ್ವಿಸ್ ಸೆಂಟರ್ಸ್. ಕಾಮನ್ ಸರ್ವಿಸ್ ಸೆಂಟರ್ಸ್ celebrated their 16th foundation day. Which of the following technologies is part of their future roadmap? ಕ್ವಶನ್ ಏನು ಕೇಳಿದ್ದಾರೆ, ಸಾಮಾನ್ಯ ಸೇವಾ ಕೇಂದ್ರಗಳು ತಮ್ಮ 16ನೇ ಸಂಸ್ಥಾಪನಾ ದಿನವನ್ನು ಆಚರಿಸಿಕೊಂಡವು ಮತ್ತು ಈ ಕೆಳಗಿನ ಯಾವ ತಂತ್ರಜ್ಞಾನಗಳು ಅವರ ಭವಿಷ್ಯದ ಮಾರ್ಗಸೂಚಿಯ ಭಾಗವಾಗಿದೆ. ಸೊ ಕೆಳಗಡೆ ಇರತಕ್ಕಂಥ ಇವೇನ್ ಟೆಕ್ನಾಲಜಿ ಇದಾವೆ, ಇದರಲ್ಲಿ ಯಾವುದು ಫ್ಯೂಚರ್ ಅಲ್ಲಿ ಅಳವಡಿಸ್ಕೊಳ್ತಾರೆ ಅಂತ ಕೇಳ್ತಾರೆ. ಓಕೆ, ಆನ್ಸರ್ ವಿಲ್ ಬಿ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಫ್ಯೂಚರ್ ಅಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ ಅಲ್ಲಿ ನಾವು AI ಅಳವಡಿಸ್ಕೊಂಡಿರೋದನ್ನ ನಾವು ನೋಡ್ತೀವಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಅಡಾಪ್ಟ್ ಮಾಡ್ಕೊಂಡಿರೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಕಾಮನ್ ಸರ್ವಿಸ್ ಸೆಂಟರ್ಸ್ ನ ಯಾವಾಗ ಎಸ್ಟಾಬ್ಲಿಷ್ ಮಾಡ್ತಾರೆ ಅಂತಂದ್ರೆ 2009 ಅಲ್ಲಿ. ಸೊ 2025ಗೆ 16th ಇಯರ್ ನ ಈಗ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಓಕೆ, ಕಾಮನ್ ಸರ್ವಿಸ್ ಸೆಂಟರ್ಸ್ ಯಾವ ಒಂದು ರೋಲ್ ಪ್ಲೇ ಮಾಡ್ತವೆ ಅಂತಂದ್ರೆ ಇವು ಏನಂತಂದ್ರೆ ಇವು ಡಿಜಿಟಲ್ ಆಕ್ಸೆಸ್ ಪಾಯಿಂಟ್ಸ್. ಎಲ್ಲಿ ಆಪರೇಟ್ ಮಾಡ್ತವೆ? ವಿಲೇಜ್ ಲೆವೆಲ್ ಅಲ್ಲಿ ಆಪರೇಟ್ ಮಾಡ್ತವೆ. ವಿಲೇಜ್ ಲೆವೆಲ್ ಅಂಡರ್ ಸರ್ವ್ಡ್ ಏರಿಯಾದಲ್ಲಿ ಆಪರೇಟ್ ಮಾಡ್ತವೆ, ವಿಲೇಜ್ ಲೆವೆಲ್. ಮತ್ತೆ ಇದೊಂದು ಕಾಮನ್ ಸರ್ವಿಸ್ ಸೆಂಟರ್ಸ್ ಅನ್ನೋದು ಒಂದು ಕಾರ್ನರ್ ಸ್ಟೋನ್ ಅಂತಾನೆ ಹೇಳ್ಬೋದು ನಾವು. ಸೊ ಯಾವ್ದಕ್ಕೆ? ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್ಗೆ. ಓಕೆ, ಹಾಗಾದ್ರೆ ಇವು ಯಾವೆಲ್ಲ ಸರ್ವಿಸ್ ನ ಪ್ರೊವೈಡ್ ಮಾಡ್ತವೆ? ಗೌರ್ಮೆಂಟ್ ಇ ಗವರ್ನೆನ್ಸ್ ಸರ್ವಿಸ್ ಪ್ರೊವೈಡ್ ಮಾಡ್ತವೆ, ಎಜುಕೇಶನ್, ಹೆಲ್ತ್, ಫೈನಾನ್ಸ್, ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್. ಸೊ ಇಲ್ಲಿ ಇ ಗವರ್ನೆನ್ಸ್ ಅಲ್ಲಿ ಏನ್ ಬರುತ್ತೆ? ಸೊ ನಾವು ಆಧಾರ್ ಅಪ್ಲೈ ಮಾಡ್ಬೋದು, ಆಧಾರ್ ಪ್ಲಸ್ ವೋಟರ್ ಐ ಡಿ. ನೆಕ್ಸ್ಟ್ ನಾವು ಪ್ಯಾನ್ ಅಪ್ಲೈ ಮಾಡ್ಬೋದು, ಪ್ಯಾನ್ ಕಾರ್ಡ್. ಸೊ ಇವೆಲ್ಲ ನಾವು ಸರ್ವಿಸ್ ನಾವು ಇಲ್ಲಿ ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ ನಾವು ಮಾಡ್ಬೋದು, ಆಕ್ಸೆಸ್ ಮಾಡ್ಬೋದು. ನೆಕ್ಸ್ಟ್ ಎಜುಕೇಶನ್ ಅಲ್ಲಿ ಏನಾಗುತ್ತೆ, ನಮಗೆ ಟೆಲಿ ಎಜುಕೇಶನ್ ಅಂತ ಬರುತ್ತೆ. ಸೊ ಆನ್ಲೈನ್ ಎಜುಕೇಶನ್ ಮತ್ತೆ ಸ್ಕಿಲ್ ಡೆವಲಪ್ಮೆಂಟ್ ಎಜುಕೇಶನ್ ಪಾರ್ಟ್ ಅಲ್ಲಿ. ಹೆಲ್ತ್ ಅಲ್ಲಿ ಟೆಲಿಮೆಡಿಸಿನ್. ಓಕೆ, ನೆಕ್ಸ್ಟ್ ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಅಲ್ಲಿ ನಾವು ಡೈರೆಕ್ಟ್ ಆಗಿ ಮಾಡ್ಬೋದು, ಕಾಮನ್ ಸರ್ವಿಸ್ ಸೆಂಟರ್ ಮುಖಾಂತರ ವೆಲ್ಫೇರ್ ಸ್ಕೀಮ್ಸ್ ಪೆನ್ಷನ್ ಸ್ಕೀಮ್ಸ್ ಆಗಲಿ, ಗೌರ್ಮೆಂಟ್ ವೆಲ್ಫೇರ್ ಸ್ಕೀಮ್ಸ್ ಆಗಲಿ ನಾವು ಡೈರೆಕ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು. ಓಕೆ, ಸರ್ವಿಸ್ ಆಫರ್ಡ್ ನಾವಿಲ್ಲಿ ನೋಡ್ಬೋದು. ಫೈನಾನ್ಷಿಯಲ್ ಸರ್ವಿಸ್ ಇರುತ್ತೆ. ಫೈನಾನ್ಷಿಯಲ್ ಸರ್ವಿಸ್ ಯಾವ ಥರ? ನಮಗೆ ಎಕನಾಮಿಕ್ ಡೆವಲಪ್ಮೆಂಟ್ ಥ್ರೂ ಕಾಮನ್ ಸರ್ವಿಸ್ ಸೆಂಟರ್ಸ್. ಎಜುಕೇಶನ್ ಸ್ಕಿಲ್ ಡೆವಲಪ್ಮೆಂಟ್ ನಾವು ನೋಡಿದ್ವಿ. ಸೊ ಕಾಮನ್ ಸರ್ವಿಸ್ ಸೆಂಟರ್ಸ್ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, ಯಾವ ಒಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತವೆ ಅಂತಂದ್ರೆ, ಮಿನಿಸ್ಟ್ರಿ ಸಚಿವಾಲಯದ ಅಂಡರ್ ಕೆಲಸ ಮಾಡುತ್ತೆ ಅಂತಂದ್ರೆ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಕಾಮನ್ ಸರ್ವಿಸ್ ಸೆಂಟರ್ಸ್ ದೇ ಆರ್ ಕಾರ್ನರ್ ಸ್ಟೋನ್ ಫಾರ್ ಡಿಜಿಟಲ್ ಇಂಡಿಯಾ ಇನಿಷಿಯೇಟಿವ್. ದೇ ಆರ್ ಡಿಜಿಟಲ್ ಆಕ್ಸೆಸ್ ಪಾಯಿಂಟ್ಸ್. ಎಲ್ಲಿ ವರ್ಕ್ ಮಾಡುತ್ತೆ? ವಿಲೇಜ್ ಲೆವೆಲ್ ಅಲ್ಲಿ ವರ್ಕ್ ಮಾಡುತ್ತೆ. ಮತ್ತೆ ಯಾವ ಒಂದು ಮಿನಿಸ್ಟ್ರಿ ಅಂಡರ್ ವರ್ಕ್ ಮಾಡ್ತಾ ಇದಾವೆ? ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಮತ್ತೆ ಯಾವ ತರ ಸರ್ವಿಸ್ ಪ್ರೊವೈಡ್ ಮಾಡ್ತವೆ ನಾವು ನೋಡಿದ್ವಿ. ದೇ ಆರ್ ಸೆಲೆಬ್ರೇಟಿಂಗ್ ದೇರ್ 16th ಫೌಂಡೇಶನ್ ಡೇ. ಓಕೆ, ಮತ್ತೆ ಫ್ಯೂಚರ್ ಅಲ್ಲಿ ನಾವು AI ಅಡಾಪ್ಟ್ ಮಾಡ್ಕೊಂಡಿರೋದನ್ನ ನೋಡ್ತೀವಿ ನಾವು. ಓಕೆ, ಕಾಮನ್ ಸರ್ವಿಸ್ ಸೆಂಟರ್ಸ್ ಅಲ್ಲಿ. ಓಕೆ, ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಮುಂದಿನ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್, ರೋಡೀಸ್ ಭಾರತ್ ಕಾರ್ಯಕ್ರಮ, ರೋಡೀಸ್ ಇಂಡಿಯಾ ಪ್ರೋಗ್ರಾಮ್. ಇಲ್ಲಿ ಕ್ವಶನ್ ಏನಂತ ನೋಡೋಣ. ವಾಟ್ ಈಸ್ ದ ಮೇನ್ ಪರ್ಪಸ್ ಆಫ್ ದಿ ರೋಡೀಸ್ ಇಂಡಿಯಾ ಪ್ರೋಗ್ರಾಮ್ ಲಾಂಚ್ಡ್ ಬೈ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್. ಓಕೆ, ಕ್ವಶನ್ ಏನಿದೆ ಅಂತಂದ್ರೆ, ಎನ್ವೈರನ್ಮೆಂಟ್ ಮಿನಿಸ್ಟ್ರಿ ಪ್ರಾರಂಭಿಸಿದ ರೋಡೀಸ್ ಭಾರತ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಓಕೆ, ಆನ್ಸರ್ ವಿಲ್ ಬಿ ಟು ಅಸಿಸ್ಟ್ ಇನ್ ವೈಲ್ಡ್ ಲೈಫ್ ಕ್ರೈಮ್ ಇನ್ವೆಸ್ಟಿಗೇಷನ್ ಯೂಸಿಂಗ್ ರೈನೋ DNA. ಓಕೆ, ಥರ್ಡ್ ಆಪ್ಷನ್ ವಿಲ್ ಬಿ ದ ರೈಟ್ ಆನ್ಸರ್. ಇಲ್ಲಿ ನಾವು ರೋಡೀಸ್ ಅಂತಂದ್ರೆ ಏನು ನೋಡೋಣ. ರೋಡೀಸ್ ಅಂತಂದ್ರೆ ಏನು? ಇದು ರೈನೋ DNA ಇಂಡೆಕ್ಸ್ ಸಿಸ್ಟಮ್. ಸೊ ಇದಕ್ಕೇನು ರೋಡೀಸ್ ಅಂತ ನಾವು ಪ್ರೋಗ್ರಾಮ್ನ ಯಾವುದು ಲಾಂಚ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್, ಫಾರೆಸ್ಟ್, ಕ್ಲೈಮೇಟ್ ಚೇಂಜ್ 2016 ಲಾಂಚ್ ಮಾಡ್ತಾರೆ.
ಯಾರು ಹೆಲ್ಪ್ ತಗೊಳ್ತಾರೆ ಇವರು? ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಸೊ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಎಲ್ಲಿ ಲೊಕೇಟ್ ಆಗಿದೆ? ಡೆಹ್ರಾಡೂನ್, ಉತ್ತರಾಖಂಡಲ್ಲಿ ಲೊಕೇಟ್ ಆಗಿದೆ, ಡೆಹ್ರಾಡೂನ್. ಓಕೆ, ಸೊ ಇದು ರೈನೋ DNA ಇಂಡೆಕ್ಸ್ ಸಿಸ್ಟಮ್. ಇಲ್ಲಿ ಏನು ಮಾಡ್ತಾರೆ, ಇದೊಂದು ಡೇಟಾಬೇಸ್. ಸಿಂಪಲ್ ಆಗಿ ಅಂತ ಹೇಳ್ತೀನಿ, ಇದೊಂದು ಡೇಟಾಬೇಸ್. ಸೊ ಇದು ಡೇಟಾಬೇಸ್ ಏನಂತಂದ್ರೆ, ಇಲ್ಲಿ ರೈನೋ ಇದೆ. ಸೊ ಪ್ರತಿಯೊಂದು ರೈನೋದು ಏನು ಮಾಡ್ತಾರೆ, ಇಲ್ಲಿ DNA ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ರೈನೋದು, ಓಕೆ, ಪ್ರತಿಯೊಂದು ರೈನೋದು DNA ಸ್ಯಾಂಪಲ್ನ ಕಲೆಕ್ಟ್ ಮಾಡ್ತಾರೆ. DNA ಸ್ಯಾಂಪಲ್ ಕಲೆಕ್ಟ್ ಮಾಡ್ತಾರೆ ಥ್ರೂ ಬ್ಲಡ್ ಅಥವಾ ಹಾರ್ನಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಏನು DNA ಕಲೆಕ್ಟ್ ಮಾಡಿ ಇಲ್ಲಿ ಸ್ಟೋರ್ ಮಾಡ್ತಾರೆ. ಸೊ ಈಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ನೋಡೋಣ. ಸೊ ಈಗ ರೈನೋದು ಏನು ಹಾರ್ನ್ ಇರುತ್ತೆ, ಅದು ತುಂಬಾ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಬೆಲೆ ಬಾಳುತ್ತೆ. ಹಿಂಗಾಗಿ ಇದನ್ನು ರೈನೋ ಏನ್ ಮಾಡ್ತಾರೆ, ಪೋಚಿಂಗ್ ಮಾಡಿ ಹಾರ್ನ್ ಎಕ್ಸ್ಟ್ರಾಕ್ಟ್ ಮಾಡಿ ಇದನ್ನ ಏನ್ ಮಾಡ್ತಾರೆ, ಸ್ಮಗಲ್ ಮಾಡ್ತಾರೆ. ಸೊ ಇವಾಗ ಈ ಸಿಸ್ಟಮ್ ಯಾವ ತರ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸಪೋಸ್ ಇದು ಹಾರ್ನ್ ಸೀಸ್ ಮಾಡಿದ್ರು ಅಂತಂದ್ರೆ, ಸ್ಮಗಲ್ ಮಾಡೋ ಟೈಮಲ್ಲಿ ಸೀಸ್ ಮಾಡಿದ್ರು ಅಂತಂದ್ರೆ, ಸೊ ಈ ಹಾರ್ನ್ DNA ಏನ್ ಮಾಡ್ತಾರೆ, ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸೊ ಆಲ್ರೆಡಿ ಇಲ್ಲಿ ಏನು ಡೇಟಾಬೇಸ್ ಅಲ್ಲಿ ಇರತಕ್ಕಂಥ DNA ಜೊತೆಗೆ ಏನ್ ಮಾಡ್ತಾರೆ, ಮ್ಯಾಚ್ ಮಾಡ್ತಾರೆ. ಸಪೋಸ್ ಇದು ಎರಡು ಮ್ಯಾಚ್ ಆಗಿದ್ರೆ, ಸೊ ಮ್ಯಾಚ್ ಆಗ್ಬಿಟ್ರೆ ಇಲ್ಲಿ ಏನಾಗುತ್ತೆ, ಕೇಸ್ ಏನಾಗುತ್ತೆ, ಪ್ರೂವ್ ಆಗುತ್ತೆ. ಮತ್ತೆ ಕೇಸ್ ಪ್ರೂವ್ ಆಗಿಬಿಟ್ಟು ಏನಾಗುತ್ತೆ, ಇಲ್ಲಿ ಕನ್ವಿಕ್ಷನ್ ಏನಾಗುತ್ತೆ, ಕೋರ್ಟ್ ಅಲ್ಲಿ ಕನ್ವಿಕ್ಟ್ ಆಗುತ್ತೆ. ಓಕೆ, ಕನ್ವಿಕ್ಟ್ ಆಗುತ್ತೆ. ಇದರಿಂದ ಏನ್ ಹೆಲ್ಪ್ ಆಗುತ್ತೆ ನಮಗೆ, ಕನ್ಸರ್ವೇಷನ್ ಏನಾಗುತ್ತೆ, ನಮಗೆ ಇನ್ಕ್ರೀಸ್ ಆಗುತ್ತೆ. ಪ್ಲಸ್ ಇನ್ನೊಂದು ಏನು ಗೊತ್ತಾ, ಈ ಡೇಟಾಬೇಸ್ನ ನಾವು ಸ್ಟೋರ್ ಮಾಡೋದ್ರಿಂದ ನಾವು ಹೆಲ್ತ್ ಮಾನಿಟರ್ ಮಾಡ್ಬೋದು, ರೈನೋದು ಹೆಲ್ತ್ ಮಾನಿಟರ್ ಮಾಡ್ಬೋದು. ನೆಕ್ಸ್ಟು ನಾವೇನ್ ಮಾಡ್ತೀವಿ, ಈಗ ಆಲ್ರೆಡಿ ಪೋಚಿಂಗ್ ಅಂತ ಹೇಳಿದ್ವಿ. ಕಾಂಬ್ಯಾಟ್ ನಾವು ಈ ತರ ಒಂದು ಕೇಸಸ್ ಪ್ರೂವ್ ಆಗಿಬಿಟ್ಟು ಕನ್ವಿಕ್ಷನ್ ರೇಟ್ ಇನ್ಕ್ರೀಸ್ ಆಗಿದ್ರೆ ಏನಾಗುತ್ತೆ, ಪೋಚಿಂಗ್ ಕೂಡ ಏನಾಗುತ್ತೆ, ಇಲ್ಲಿಗಲ್ ಪೋಚಿಂಗ್, ಸ್ಮಗ್ಲಿಂಗ್ ಆಫ್ ರೈನೋ ಹಾರ್ನ್ಸ್ ಕಡಿಮೆ ಆಗುತ್ತೆ. ಓಕೆ, ಸೊ ರೋಡೀಸ್ ಪ್ರೋಗ್ರಾಮ್ ಎದ್ರ ಬಗ್ಗೆ ಕೇಳಿದ್ರೆ, ಸೊ ರಿಲೇಟೆಡ್ ಟು ವಾಟ್ ಅಂತ ಕೇಳಿಬಿಟ್ರೆ, ಸೊ ರೈನೋ ಪಾಪ್ಯುಲೇಷನ್ ಕನ್ಸರ್ವೇಷನ್ ಮಾಡೋದು, ಮತ್ತೆ ಪರ್ಟಿಕ್ಯುಲರ್ಲಿ ಇದರದೊಂದು ಏನಂತಂದ್ರೆ, ಇದು ವೈಲ್ಡ್ ಲೈಫ್ ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ಇದು ಹೆಲ್ಪ್ ಮಾಡುತ್ತೆ, ಯೂಸಿಂಗ್ ರೈನೋ DNA. ಸೊ ನಾವಿಲ್ಲಿ ನೋಡ್ಬೋದು ಹೌ ಇಟ್ ವರ್ಕ್ಸ್, ಮತ್ತೆ ಇದು ಯಾಕೆ ಅಂತೇಳಿ, ಕಾಂಬ್ಯಾಟ್ ಪೋಚಿಂಗ್ ಮತ್ತೆ ಪರ್ಪಸ್ ಕೂಡ ಇಲ್ಲಿ ನೋಡ್ಬೋದು. ಓಕೆ, ವೈಲ್ಡ್ ಲೈಫ್ ಕ್ರೈಮ್ ಇನ್ವೆಸ್ಟಿಗೇಷನ್ ಅಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಇದೊಂದು ಸೈಂಟಿಫಿಕ್ ಮ್ಯಾನೇಜ್ಮೆಂಟ್ ಇದು. ಓಕೆ, ಸೊ ನಾವೀಗ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ನಾವು ಮುಂದಿನ ಕ್ವಶನ್ ನೋಡೋಣ ಇವತ್ತಿಂದು. ನೆಕ್ಸ್ಟ್ ಕ್ವಶನ್ ಉಲೂರ್ ಸರೋವರ, ಉಲಾರ್ ಲೇಕ್ ಬಗ್ಗೆ ಇದೆ ಕ್ವಶನ್ ಏನಂತಂದ್ರೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ಟ್ರೂ ಅಬೌಟ್ ಉಲಾರ್ ಲೇಕ್ ಇನ್ ಜಮ್ಮು ಅಂಡ್ ಕಾಶ್ಮೀರ್. ಸೊ ಕ್ವಶನ್ ಏನು ಕೇಳಿದ್ದಾರೆ, ಜಮ್ಮು ಮತ್ತು ಕಾಶ್ಮೀರದ ಉಲೂರ್ ಸರೋವರದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ. ಓಕೆ, ಸೊ ಇದು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಸರೋವರವಾಗಿದೆ. ಸೊ ಇದು ಉಪ್ಪು ನೀರಿನ ಸರೋವರ ಅಲ್ಲ, ಸಿಹಿ ನೀರಿನ ಸರೋವರ. ಓಕೆ, ಇದಕ್ಕೆ ಚೆನಾಬ್ ನದಿ ನೀರು ಪೂರೈಸುತ್ತದೆ ಅಂತಿದೆ. ಚೆನಾಬ್ ನದಿ ಅಲ್ಲ, ಯಾವುದು ನದಿ, ಜೇಲಂ ರಿವರ್. ಓಕೆ, ನೆಕ್ಸ್ಟ್ ಇದು ಹರ್ಮುಖ್ ಪರ್ವತದ ತಪ್ಪಲಿನಲ್ಲಿದೆ ಅಂತಿದೆ. ಇದು ನೋಡೋಣ ನಾವು. ಇದು ಜ್ವಾಲಾಮುಖಿ ಚಟುವಟಿಕೆಯಿಂದಾಗಿ ರೂಪುಗೊಂಡಿದೆ. ಸೊ ಇದು ಏನಿದೆ, ಇಟ್ ವಾಸ್ ಫಾರ್ಮ್ ಡ್ಯೂ ಟು ದ ವಲ್ಕಾನಿಕ್ ಆಕ್ಟಿವಿಟಿ. ಸೊ ವಲ್ಕಾನಿಕ್ ಆಕ್ಟಿವಿಟಿ ಅಲ್ಲ, ಟೆಕ್ಟಾನಿಕ್ ಅಂತ ಬರುತ್ತೆ, ಟೆಕ್ಟಾನಿಕ್ ಆಕ್ಟಿವಿಟಿ. ಓಕೆ, ವಲ್ಕಾನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗಿಲ್ಲ. ಓಕೆ, ದಿಸ್ ಈಸ್ ಆಲ್ಸೋ ರಾಂಗ್. ಸೊ ಆನ್ಸರ್ ವಿಲ್ ಬಿ ಥರ್ಡ್ ಒನ್. ಯಾವುದು, ಇಟ್ ಲೈಸ್ ಅಟ್ ದ ಫೂಟ್ ಹಿಲ್ಸ್ ಆಫ್ ದಿ ಹರ್ಮುಖ್ ಮೌಂಟೇನ್. ಸೊ ಇಲ್ಲಿ ಏನಾಗುತ್ತೆ, ಉಲಾರ್ ಲೇಕ್. ಸೊ ಉಲಾರ್ ಲೇಕ್ ಇದು ಫ್ರೆಶ್ ವಾಟರ್ ಲೇಕ್. ಎಲ್ಲಿದು, ಜಮ್ಮು ಕಾಶ್ಮೀರಲ್ಲಿ. ಓಕೆ, ಜಮ್ಮು ಕಾಶ್ಮೀರ. ಸೊ ಇದು ಯಾವ ಥರ ಇದರ ಒರಿಜಿನ್ ಏನಂತಂದ್ರೆ, ಇದ್ರ ಒರಿಜಿನ್ ಟೆಕ್ಟಾನಿಕ್ ಆಕ್ಟಿವಿಟಿಯಿಂದ ಇದು ಫಾರ್ಮ್ ಆಗಿದೆ. ಸೊ ಇದು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೊಡ್ತೀನಿ ನಾನು. ವಲ್ಕಾನಿಕ್ ಆಕ್ಟಿವಿಟಿಯಿಂದ ಫಾರ್ಮ್ ಆಗಿಲ್ಲ, ಟೆಕ್ಟಾನಿಕ್ ಇಂದ ಫಾರ್ಮ್ ಆಗಿದೆ. ನೆಕ್ಸ್ಟು, ಈ ಒಂದು ಲೇಕ್ಗೆ ಯಾವ್ದು ರಿವರ್ ಫೆಡ್ ಮಾಡುತ್ತೆ ಅಂತಂದ್ರೆ, ಜೇಲಂ ರಿವರ್. ಆಲ್ರೆಡಿ ನೋಡಿದೀವಿ ನಾವು, ಚೆನಾಬ್ ನದಿ ಮಾಡಂಗಿಲ್ಲ, ಜೇಲಂ ನದಿ ಏನ್ ಮಾಡುತ್ತೆ, ಇದಕ್ಕೆ ನೀರು ಪೂರೈಸುತ್ತೆ, ಉಲಾರ್ ಲೇಕ್. ಇದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ.
ಲಾರ್ಜೆಸ್ಟ್ ಏನು ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಹಾಗಾದ್ರೆ ಇಲ್ಲಿ ಲಾರ್ಜೆಸ್ಟ್ ಏನು ಸಾಲ್ಟ್ ವಾಟರ್ ಲೇಕ್ ಯಾವುದು ಅಂತ, ಸೊ ಪ್ಲೀಸ್ ಗೋ ಅಂಡ್ ಸರ್ಚ್. ಓಕೆ, ನೆಕ್ಸ್ಟ್ ಇದು ನಮಗೆ ಇಂಪಾರ್ಟೆಂಟ್ ಏನಕ್ಕೆ ಅಂತಂದ್ರೆ, ಇಲ್ಲಿ ಅರೌಂಡ್ 25 ಇಯರ್ಸ್ ಆದ್ಮೇಲೆ ಇದು ನ್ಯೂಸ್ ಅಲ್ಲಿ ಹಾಕಿದೆ ಅಂತಂದ್ರೆ 25 ಇಯರ್ಸ್ ಆದ್ಮೇಲೆ ಇಲ್ಲಿ ಸರ್ಫೇಸ್ ಅಲ್ಲಿ ನಾವು ಗ್ರೀನ್ ಪ್ಯಾಚಸ್ ನ ಕಾಣ್ತಾ ಇದ್ವಿ. ಈ ಒಂದು ಲೇಕ್ ಏನು ಸರ್ಫೇಸ್ ಅಲ್ಲಿ ಗ್ರೀನ್ ಪ್ಯಾಚಸ್ ನ ಕಾಣ್ತಾ ಇದ್ವಿ. ಸೊ ಇದು ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂತ ಹೇಳ್ತಿದ್ದಾರೆ. ಸೊ ನಾವು ಇಲ್ಲಿ ನೋಡೋಣ. ನೆಕ್ಸ್ಟ್ ಇದ್ರದ್ದು ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಇದು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್ 1990 ಇಂದ ಇನ್ನೊಂದು ರಾಮ್ಸಾರ್ ವೆಟ್ಲ್ಯಾಂಡ್ ಸೈಟ್, ರಾಮ್ಸಾರ್ ಏನು ವೆಟ್ಲ್ಯಾಂಡ್ ಸೈಟ್ ಇದೆ. ನೆಕ್ಸ್ಟ್ ಅರೌಂಡ್ 60% ಆಫ್ ದ ಕಾಶ್ಮೀರ್ ಫಿಶ್ ಪ್ರೊಡಕ್ಷನ್, ಏನು 60% ಆಫ್ ಕಾಶ್ಮೀರ್ದು ಫಿಶ್ ಪ್ರೊಡಕ್ಷನ್ ಎಲ್ಲಿಂದ ಬರುತ್ತೆ? ಉಲ್ಲೂರ್ ಲೇಕ್ ಇಂದ ಬರುತ್ತೆ ಪ್ರೊಡಕ್ಷನ್. ಓಕೆ, ನೆಕ್ಸ್ಟ್ ಇದು ಈಗ ಚಾಲೆಂಜಸ್ ಫೇಸ್ ಮಾಡ್ತಿದೆ. ಸೊ ಯಾವ್ಯಾವ ಚಾಲೆಂಜಸ್ ನ ಫೇಸ್ ಮಾಡ್ತಿದೆ ಇದು? ಸೊ ನಾವ್ ಇಲ್ಲಿ ನೋಡ್ಬೋದು, ಏನು ಸಿಂಕೇಜ್. ಓಕೆ, ಅಂದ್ರೆ ಸೈಜ್ ಅಲ್ಲಿ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಪೊಲ್ಯೂಷನ್. ಸೊ ನಾವು ಆಲ್ರೆಡಿ ನೋಡಿದೀವಿ ಒಂದು ರೀಸನ್, ಇದು ಆಲ್ರೆಡಿ ಇವಾಗ ಗ್ರೀನ್ ಪ್ಯಾಚಸ್ ಅಂತ ನೋಡಿದೀವಿ ನಾವು. ಪೊಲ್ಯೂಷನ್ ಕೂಡ ಇಲ್ಲಿ ಏನ್ ಮಾಡ್ತಿದೆ, ಇದಕ್ಕೆ ಥ್ರೆಟ್ ಆಗಿದೆ ಇವಾಗ. ಓಕೆ, ಸಿರಿಂಕೇಜ್ ಅಂಡ್ ಸಿಲ್ಟೇಷನ್, ಫ್ಲಡ್ ಕಂಟ್ರೋಲು. ಸೊ ಪೊಲ್ಯೂಷನ್ ಆಗ್ತಿದೆ. ಇದರಿಂದ ಪೊಲ್ಯೂಷನ್ ಆಗ್ತಿದೆ, ಏನು ವೀಡ್ ಬೆಳೀತಾ ಇದಾವೆ. ಮತ್ತೆ ಅಗ್ರಿಕಲ್ಚರ್ ಏನು ನಾವು ನೋಡ್ತೀವಿ, ಅಗ್ರಿಕಲ್ಚರ್ ವೇಸ್ಟ್ ಏನು ಲೇಕ್ ನೀರಿಗೆ ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ವೇಸ್ಟ್ ನ ಏನ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ಇಲ್ಲಿ ವೀಡ್ ಏನ್ ಬೆಳೆಯುತ್ತೆ, ಜಾಸ್ತಿ ವೀಡ್ ಬೆಳೆದ್ಬಿಟ್ಟು ಇಲ್ಲಿ ಇದು ಸೈಜ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ. ಸಿಲ್ಟೇಷನ್ ಆಗ್ಬಿಟ್ಟು ಸೈಜ್ ಅಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಹಿಂಗೆ. ಓಕೆ, ದಿಸ್ ಇಸ್ ಅಬೌಟ್ ಏನು ಉಲೂರ್ ಲೇಕು ಎಲ್ಲಿ ಬರುತ್ತೆ, ಜಮ್ಮು ಅಂಡ್ ಕಾಶ್ಮೀರು. ಸೊ ನಾವು ಒರಿಜಿನ್ ನೋಡಿದ್ವಿ. ಇದಕ್ಕೆ ಯಾವ್ದು ರಿವರು ನೀರು ಪೂರೈಸುತ್ತೆ ಅಂತ ನೋಡಿದ್ವಿ, ಜೇಲಂ ರಿವರ್. ನೆಕ್ಸ್ಟ್ ಇದು ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ. ಮತ್ತೆ ಇದು ರಾಮ್ಸಾರ್ ಸೈಟ್ ಕೂಡ ಹೌದು. ಇದು ಒಂದು ರಾಮ್ಸಾರ್ ಸೈಟ್ ಅಂದ್ರೆ ಗೊತ್ತಲ್ಲ. ಸೊ ರಾಮ್ಸಾರ್ ಕನ್ವೆನ್ಷನ್ ಅಂತ ಆಗುತ್ತೆ 1971 ಅಲ್ಲಿ ರಾಮ್ಸಾರ್ ಕನ್ವೆನ್ಷನ್. ಎಲ್ಲಾಗುತ್ತೆ ರಾಮ್ಸಾರ್ ಏನದು, ಈ ಒಂದು ಪ್ಲೇಸ್ ಇರಾನ್ ಅಲ್ಲಿ ಇದೆ. ಓಕೆ, ಸೊ ಇದೇನಂತಂದ್ರೆ ಇಂಟರ್ನ್ಯಾಷನಲ್ ಒಂದು ಕನ್ವೆನ್ಷನ್ ಆಗುತ್ತೆ, ಇಂಟರ್ನ್ಯಾಷನಲ್ ಕನ್ವೆನ್ಷನ್. ಇಲ್ಲಿ ಏನಾಗುತ್ತೆ, ವೆಟ್ಲ್ಯಾಂಡ್ಸ್ ಇಂಟರ್ನ್ಯಾಷನಲ್ ಇಂಪಾರ್ಟೆಂಟ್ ವೆಟ್ಲ್ಯಾಂಡ್ಸ್ ನ ಏನ್ ಮಾಡೋದು ಇಲ್ಲಿ ಒಂದು ಪ್ರೊಟೆಕ್ಟ್ ಮಾಡಕ್ಕೆ. ಸಪೋಸ್ ಇದು ರಾಮ್ಸಾರ್ ಸೈಟ್ ಅಲ್ಲಿ ಇದು ನೋಟಿಫೈ ಆಗಿಬಿಟ್ರೆ, ರಾಮ್ಸಾರ್ ಸೈಟ್ ಅಲ್ಲಿ ಇದು ಲಿಸ್ಟ್ ಗೆ ಸೇರ್ಬಿಟ್ರೆ, ಸೊ ಇದ್ರ ಪ್ರೊಟೆಕ್ಷನ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಓಕೆ, ಸೊ ಗೌರ್ಮೆಂಟ್ ಆಕ್ಟ್ ಏನ್ ಮಾಡುತ್ತೆ, ಪಾಲಿಸೀಸ್ ತಗೊಂಡ್ಬರುತ್ತೆ, ಈ ಒಂದು ವೆಟ್ಲ್ಯಾಂಡ್ಸ್ ನ ಏನ್ ಮಾಡಕ್ಕೆ, ಪ್ರೊಟೆಕ್ಟ್ ಮಾಡಕ್ಕೆ ಅಥವಾ ಕನ್ಸರ್ವ್ ಮಾಡಕ್ಕೆ. ಓಕೆ, ಶಾಂಘೈ ಸಹಕಾರ ಸಂಸ್ಥೆ, ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಸೊ ಕ್ವಶನ್ ನೋಡೋಣ ನಾವಿಲ್ಲಿ, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಮೆಂಬರ್ ಆಫ್ SCO? ಕೆಳಗಿನವುಗಳಲ್ಲಿ ಯಾವುದು SCO? ಸೊ SCO ದ ಮೆಂಬರ್ ಅಲ್ಲ ಅಂತ ಕೇಳಿದ್ದಾರೆ. ಓಕೆ, ಪಾಕಿಸ್ತಾನ್. ಸೊ 2017 ನಲ್ಲಿ ಇಂಡಿಯಾ ಪ್ಲಸ್ ಪಾಕಿಸ್ತಾನ್ ಎರಡು ಫುಲ್ ಮೆಂಬರ್ಶಿಪ್ ತಗೊಂಡವು. ಯಾವ್ದ್ರದ್ದು? ಶಾಂಘೈ ಸಹಕಾರ ಸಂಸ್ಥೆ ಅಂದ್ರೆ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಸೊ ನೆಕ್ಸ್ಟ್ ಬೆಲಾರಸ್ 2024 ಅಲ್ಲಿ ಫುಲ್ ಮೆಂಬರ್ ಆಯ್ತು. ಉಜ್ಬೇಕಿಸ್ತಾನ್ ಕೂಡ ಮೆಂಬರ್ ಇದೆ. ಟರ್ಕಮೆನಿಸ್ತಾನ್ ಮೆಂಬರ್ ಇಲ್ಲ. ಸೊ ಆನ್ಸರ್ ಏನಂತಂದ್ರೆ ಟರ್ಕಮೆನಿಸ್ತಾನು ಇದರದ್ದು ಮೆಂಬರ್ ಇಲ್ಲ. ಸೊ ಇಲ್ಲಿ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಏನಾಗುತ್ತೆ, ಇಲ್ಲಿ 2001 ಅಲ್ಲಿ ಇದು ಸ್ಟಾರ್ಟ್ ಆಗುತ್ತೆ. ಸೊ ಸ್ಟಾರ್ಟಿಂಗ್ 5 ದೇಶಗಳು ಸೇರಿ ಇದನ್ನ ಪ್ರಾರಂಭಿಸ್ತವೆ. ಇದಕ್ಕೇನಂತಾರೆ, ಯುರೇಷಿಯನ್ ಬ್ಲಾಕ್ ಅಂತ ಕರೀತಾರೆ. ಯುರೇಷಿಯನ್ ಬ್ಲಾಕ್ ಅಂತಂದ್ರೆ ಏನು? ಯುರೋಪ್ ಪ್ಲಸ್ ಏಷ್ಯಾ. ಸೊ ಈ ಒಂದು ಸಂಸ್ಥೆಗೆ ಯುರೋಪದಿಂದ ಕೂಡ ಮೆಂಬರ್ಸ್ ಇದಾವೆ, ಮತ್ತೆ ರಷ್ಯಾ ಏಷ್ಯಾದಿಂದ ಕೂಡ ಮೆಂಬರ್ಸ್ ಇದೆ. ಹಿಂಗಾಗಿ ಇದಕ್ಕೆ ಯುರೇಷಿಯನ್ ಬ್ಲಾಕ್ ಅಂತ ಕರಿತೀವಿ. ಸೊ ಸ್ಟಾರ್ಟಿಂಗ್ 5 ಕಂಟ್ರಿಗಳು ಯಾವ್ಯಾವ ಅಂತಂದ್ರೆ ಚೈನಾ ಪ್ಲಸ್ ರಷ್ಯಾ ಪ್ಲಸ್ ಕಜಕಿಸ್ತಾನ್ ಪ್ಲಸ್ ಕಿರ್ಗಿಸ್ತಾನ್ ಪ್ಲಸ್ ತಜಿಕಿಸ್ತಾನ್. ಓಕೆ, ಇವು 5 ಕಂಟ್ರಿ ಸೇರ್ಕೊಂಡು SCO ನ ಸ್ಟಾರ್ಟ್ ಮಾಡ್ತವೆ. ಓಕೆ, ಇದ್ರದ್ದು ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದ್ರೆ ಬೀಜಿಂಗ್ ಅಲ್ಲಿದೆ. ಇದ್ರದ್ದು ಹೆಡ್ ಕ್ವಾರ್ಟರ್ಸ್. ಓಕೆ, ಬಟ್ ಇವಾಗ 2025ಗೆ
ದೇರ್ ಆರ್ ಏನು 10 ಮೆಂಬರ್ಸ್. 10 ಮೆಂಬರ್ಸ್. ಸೊ ನಾವು ಆಲ್ರೆಡಿ 5 ಮೆಂಬರ್ಸ್ ನೋಡಿದ್ವಿ. ಸೊ ನೆಕ್ಸ್ಟ್ ಇನ್ನು 5 ಮೆಂಬರ್ಸ್ ಯಾರು ಅಂತಂದ್ರೆ ಇಂಡಿಯಾ ನಾವು ಆಲ್ರೆಡಿ ನೋಡಿದ್ವಿ. ಇಂಡಿಯಾ ಪ್ಲಸ್ ಏನು ಪಾಕಿಸ್ತಾನ್ ಕೂಡ ಏನು 2017 ಅಲ್ಲಿ ಮೆಂಬರ್ಸ್ ಆದ್ರು ಅಂತ ನೋಡಿದ್ವಿ. ಇಂಡಿಯಾ ಪ್ಲಸ್ ಪಾಕಿಸ್ತಾನ. ನೆಕ್ಸ್ಟ್ ನೆಕ್ಸ್ಟ್ ಏನು ಇರಾನ್ ಪ್ಲಸ್ ಏನು ಬೇಲಾರಸ್ ಪ್ಲಸ್ ಉಜ್ಬೇಕಿಸ್ತಾನ್. ಸೊ ಎಷ್ಟು ಮೆಂಬರ್ಸ್ ಇದಾವೆ? 10 ಮೆಂಬರ್ಸ್. ಯಾವ್ಯಾವು? ಚೈನಾ, ರಷ್ಯಾ, ಕಜಕಿಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್, ಮತ್ತೆ ಇಂಡಿಯಾ, ಪಾಕಿಸ್ತಾನ್, ಇರಾನ್, ಬೇಲಾರಸ್, ಉಜ್ಬೇಕಿಸ್ತಾನ್. ಓನ್ಲಿ 1 ಮೆಂಬರ್ ಸೆಂಟ್ರಲ್ ಏನು ಅಲ್ಲಿ ಮೆಂಬರ್ ಇಲ್ಲ, ಯಾವ್ದಂತಂದ್ರೆ ಟರ್ಕಮೆನಿಸ್ತಾನ್. ಸೊ ತುರ್ಕಮೆನಿಸ್ತಾನ್ ಮೆಂಬರ್ ಇಲ್ಲ. ಯಾವ್ಯಾವ ಮೆಂಬರ್ ಇದಾವೆ? ಕಜಕಿಸ್ತಾನ್ ಇದೆ, ಕಿರ್ಗಿಸ್ತಾನ್ ಇದೆ, ತಜಿಕಿಸ್ತಾನ್ ಇದೆ, ಉಜ್ಬೇಕಿಸ್ತಾನ್ ಇದೆ. ಬಟ್ ತುರ್ಕಮೆನಿಸ್ತಾನ್ ಇಲ್ಲ. ಓಕೆ, ಯು ನೀಡ್ ಟು ರಿಮೆಂಬರ್. ತುರ್ಕಮೆನಿಸ್ತಾನ್ ಏನು SCOದು ಮೆಂಬರ್ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ 2025 ಅಲ್ಲಿ SCO ಸಮಿಟ್ ಎಲ್ಲಿ ಆಗುತ್ತೆ? ಚೈನಾದಲ್ಲಿ ಆಗುತ್ತೆ. ಓಕೆ, ಚೈನಾದಲ್ಲಿ SCO ಸಮಿಟ್ ಆಗ್ತಾ ಇದೆ. ನೆಕ್ಸ್ಟ್ ಇದ್ರದೊಂದು ರೀಜನಲ್ ಸ್ಟ್ರಕ್ಚರ್ ಇದೆ. ರ್ಯಾಟ್ಸ್ ಅಂತ ಬರುತ್ತೆ ಇಲ್ಲಿ. ರ್ಯಾಟ್ಸ್ ಅಂತ ಬರುತ್ತೆ. ರೀಜನಲ್ ಆಂಟಿ ಟೆರರಿಸ್ಟ್ ಸಿಸ್ಟಮ್ ಅಂತ ಇದೆ. ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್. ಸೊ ಇದ್ರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಂದ್ರೆ ತಾಸ್ಕೆಂಟ್ ಅಲ್ಲಿದೆ. ತಾಸ್ಕೆಂಟ್ ಉಜ್ಬೇಕಿಸ್ತಾನ್. ಓಕೆ, ಯು ನೀಡ್ ಟು ರಿಮೆಂಬರ್. ಹಾಗಾದ್ರೆ ಇದೇನು SCO ಬ್ಲಾಕ್ ಇದೆ. ಸೊ ಇದು ಯಾವ ಒಂದು ಕ್ಯಾಟಗರಿಯಲ್ಲಿ ಆಪರೇಟ್ ಆಗುತ್ತೆ ಅಂತಂದ್ರೆ ಎಕನಾಮಿಕ್ ಕೋಆಪರೇಷನ್ ಪ್ಲಸ್ ಏನು ಸೆಕ್ಯೂರಿಟಿ ಪ್ಲಸ್ ಎಕನಾಮಿಕ್ ಕೋಆಪರೇಷನ್ ಅಥವಾ ಎಕನಾಮಿಕ್ ಏನು ಇಂಟಿಗ್ರೇಷನ್ ಪ್ಲಸ್ ಏನು ಕಲ್ಚರಲ್ ಏನು ಕಲ್ಚರಲ್ ಏನು ಪ್ರಮೋಷನ್ ಪ್ಲಸ್ ಏನು ಕನೆಕ್ಟಿವಿಟಿ ಏನು ಸೆಂಟ್ರಲ್ ಏಷ್ಯಾದಿಂದ ಸೌತ್ ಏಷ್ಯಾ ಮತ್ತೆ ರಷ್ಯಾ, ಈ ಒಂದು ಕಂಟ್ರಿಗಳಿಗೆ ಏನು ಕನೆಕ್ಟಿವಿಟಿ ಬಿಲ್ಡ್ ಮಾಡೋದು ಕೂಡ ಇದ್ರದ್ದೇನು ಅಬ್ಜೆಕ್ಟಿವ್. ನಾವು ನೋಡಬಹುದು ಎಕನಾಮಿಕ್ ಇಂಟಿಗ್ರೇಷನ್ ಮತ್ತೆ ಸೆಕ್ಯೂರಿಟಿ, ಕಲ್ಚರಲ್, ಕನೆಕ್ಟಿವಿಟಿ, ಇವು ಮೂರು ಕೂಡ ಇದೆ. ಈ ಒಂದು ಕ್ಯಾಟಗರಿಯಲ್ಲಿ ಇದು ಏನು ವರ್ಕ್ ಮಾಡುತ್ತೆ. ಯಾವುದು? ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ನಾವು ಆಲ್ರೆಡಿ ನೋಡಿದ್ವಿ. ಇದ್ರದೊಂದು ರೀಜನಲ್ ಸ್ಟ್ರಕ್ಚರ್ ಕೂಡ ಇದೆ, ರೀಜನಲ್ ಆಂಟಿ ಟೆರರಿಸ್ಟ್ ಸ್ಟ್ರಕ್ಚರ್ ಅಂತೇಳಿ. ಇದ್ರದ್ದು ಹೆಡ್ ಕ್ವಾರ್ಟರ್ ಮಾತ್ರ ತಾಸ್ಕೆಂಟ್ ಏನು ಉಜ್ಬೇಕಿಸ್ತಾನದಲ್ಲಿದೆ. ಆದರೆ SCOದು ಏನು ಹೆಡ್ ಕ್ವಾರ್ಟರ್ ಎಲ್ಲಿದೆ? ಬೀಜಿಂಗ್ ಚೈನಾದಲ್ಲಿದೆ. ಸೊ ಇದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್. ಇದರ ಹೆಡ್ ಕ್ವಾರ್ಟರ್ ಬೀಜಿಂಗ್ ಅಲ್ಲಿ ಇದೆ, ಶಾಂಘೈದಲ್ಲಿ ಇಲ್ಲ. 2001 ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ಏನು 5 ಕಂಟ್ರೀಸ್ ಸ್ಟಾರ್ಟ್ ಮಾಡ್ತವೆ. ಓಕೆ, ದಿಸ್ ಈಸ್ ಅಬೌಟ್ ಏನು SCO. ವಿಲ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ವಶನ್, ಮಹದಾಯಿ ವನ್ಯಜೀವಿ ಅಭಯಾರಣ್ಯ. ಕ್ವಶನ್ ನೋಡೋಣ. ವೈ ಹ್ಯಾಸ್ ದಿ ಪ್ರಪೋಸ್ಡ್ ಎಕೋ ಟೂರಿಸಂ ರೆಸಾರ್ಟ್ ಆನ್ ಸುರ್ಲಾ ಪ್ಲಾಟ್ಯೂ ವಿತಿನ್ ಮಹದಾಯಿ ವೈಲ್ಡ್ ಲೈಫ್ ಸೆಂಚುರಿ ರೇಸ್ಡ್ ಕನ್ಸರ್ನ್ಸ್ ಅಮಂಗ್ ದ ಏನು ಎನ್ವಿರಾನ್ಮೆಂಟಲಿಸ್ಟ್ ಅಂತ ಇದೆ. ಏನಿಲ್ಲ, ಕ್ವಶನ್ ಏನಂತಂದ್ರೆ ಮಹದಾಯಿ ವನ್ಯಜೀವಿ ಅಭಯಾರಣ್ಯದೊಳಗಿನ ಸುರ್ಲಾ ಏನು ಪ್ರಸ್ಥಭೂಮಿ ಇದೆ, ಅಲ್ಲಿ ಪ್ರಸ್ತಾವಿಸಲಾದ ಪರಿಸರ ಪ್ರವಾಸೋದ್ಯಮ ರೆಸಾರ್ಟ್ ಪರಿಸರವಾದಿಗಳಲ್ಲಿ ಕಳವಳ ಏಕೆ ಹುಟ್ಟುಹಾಕಿದೆ ಅಂತಿದೆ. ಓಕೆ, ಯಾಕಂತಂದ್ರೆ ಇಟ್ ಲೈಸ್ ವಿತಿನ್ ಎ ಕ್ರಿಟಿಕಲ್ ಟೈಗರ್ ಹ್ಯಾಬಿಟ್ಯಾಟ್. ಏನು ಇದು ಹುಲಿ ಏನು ಆವಾಸ ಸ್ಥಾನದಲ್ಲಿ ಇದೆ ಅಂತ ಇದೆ. ಓಕೆ, ಸೊ ನಾವಿಲ್ಲಿ ಮಹದಾಯಿ ಏನು ವೈಲ್ಡ್ ಲೈಫ್ ಸೆಂಚುರಿ ಇದನ್ನ ವೈಲ್ಡ್ ಲೈಫ್ ಸೆಂಚುರಿ ಅಂತ 1999 ಅಲ್ಲಿ ಡಿಕ್ಲೇರ್ ಮಾಡ್ತಾರೆ, ವೈಲ್ಡ್ ಲೈಫ್ ಸೆಂಚುರಿ ಅಂತೇಳಿ. ಸೊ ಇದಕ್ಕೆ ಮಹದಾಯಿ ಅಂತ ಹೆಸರು ಯಾಕೆ ಬರುತ್ತೆ ಅಂದ್ರೆ ಇಲ್ಲಿ ಮಹದಾಯಿ ರಿವರ್ ಫ್ಲೋ ಆಗುತ್ತೆ. ಮಹದಾಯಿ ರಿವರ್ ಫ್ಲೋ ಆಗುತ್ತೆ. ನೆಕ್ಸ್ಟ್ ಇದು ಏನು ಮಾಂಡೋವಿ ಅಂತ ಕೂಡ ಕರೀತಾರೆ. ಓಕೆ, ಸೊ ಇದ್ರ ಲೊಕೇಶನ್ ಏನಂತಂದ್ರೆ ವೆಸ್ಟರ್ನ್ ಘಾಟ್ಸು ಗೋವಾ, ನಾರ್ದರ್ನ್ ಗೋವಾ ಲೊಕೇಶನ್ ವೆಸ್ಟರ್ನ್ ಘಾಟ್ಸು ಗೋವಾ. ಓಕೆ, ಆಲ್ರೆಡಿ ನೋಡಿದ್ದೇವೆ ನಾವು. ಮಹದಾಯಿ ರಿವರ್ ಇಂದ ಇದಕ್ಕೆ ಮಹದಾಯಿ ಅಂತ ಹೆಸರು ಬಂದಿದೆ. ಓಕೆ, ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ನಮಗೆ ಇಂಪಾರ್ಟೆಂಟ್ ಏನು ಕಾನ್ಸೆಪ್ಟ್ ಏನಂತಂದ್ರೆ ಸುರ್ಲಾ ಪ್ಲಾಟ್ಯೂ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಏನು ಸುರ್ಲಾ ಪ್ಲಾಟ್ಯೂ ಅಂತಂದ್ರೆ ಏನು ಪ್ರಸ್ಥಭೂಮಿ. ಆಲ್ರೆಡಿ ನೋಡಿದ್ವಿ. ಸುರ್ಲಾ ಪ್ರಸ್ಥಭೂಮಿ ಎಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಗೋವಾ ವೆಸ್ಟರ್ನ್ ಘಾಟ್ಸ್. ಸೊ ವೆಸ್ಟರ್ನ್ ಘಾಟ್ಸು ಗೋವಾ. ಓಕೆ,
ನೆಕ್ಸ್ಟ್ ಯಾವೊಂದು ರಿವರು, ಮಹದಾಯಿ ರಿವರು 1999 ವೈಲ್ಡ್ ಲೈಫ್ ಸೆಂಚುರಿ ಅಂತ ಇದನ್ನ ಏನ್ ಮಾಡ್ತಾರೆ, ಡಿಕ್ಲೇರ್ ಮಾಡ್ತಾರೆ. ಇವಾಗ ಟೈಗರ್ ಏನು ರಿಸರ್ವ್ ಅಂತ ಇದನ್ನ ಏನ್ ಮಾಡ್ತಿದ್ದಾರೆ, ಪ್ರಮೋಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಟೈಗರ್ ರಿಸರ್ವ್. ಯಾಕಂದ್ರೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಏನು ಟೈಗರ್ಸ್, ಇಲ್ಲಿ ಟೈಗರ್ಸ್ ಸಂಖ್ಯೆಯಲ್ಲಿ ಟೈಗರ್ಸ್ ಏನು ಪ್ರೆಸೆನ್ಸ್ ಇರೋದ್ರಿಂದ ಟೈಗರ್ ರಿಸರ್ವ್ ಅಂತ ಏನು ಪ್ರಮೋಟ್ ಮಾಡಕ್ಕೆ ಇದನ್ನ ನೋಡ್ತಾ ಇದ್ದಾರೆ. ಸೊ ಈ ಒಂದು ಸುರ್ಲಾ ಪ್ಲಾಟ್ಯೂ ಎಲ್ಲ ಇಲ್ಲಿ ಏನಿದೆ, ಎಕೋ ಟೂರಿಸಂ ರೆಸಾರ್ಟ್ ನ ಬಿಲ್ಡ್ ಮಾಡ್ಬೇಕಂತ ನೋಡ್ತಿದ್ದಾರೆ. ಬಟ್ ಇದು ಕನ್ಸರ್ನ್ ರೇಸ್ ಮಾಡಿದೆ ಬಿಕಾಸ್ ಆಫ್ ಏನು ಇಲ್ಲಿ ಪ್ರೆಸೆನ್ಸ್ ಆಫ್ ಏನು ಟೈಗರ್ ಹ್ಯಾಬಿಟ್ಯಾಟ್. ಸೊ ಈ ಟೈಗರ್ ಇರೋದ್ರಿಂದ ಇಲ್ಲಿ ಹ್ಯಾಬಿಟ್ಯಾಟ್ ಏನು ಲಾಸ್ ಆಗುತ್ತೆ, ಟೈಗರ್ ಪಾಪ್ಯುಲೇಷನ್ ಕಡಿಮೆ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಓಕೆ, ನೆಕ್ಸ್ಟ್ ಈ ಒಂದು ರೀಸನ್ದು ಅಟ್ರಾಕ್ಷನ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಏನಂದ್ರೆ ವಜ್ರಾಸ್ ಏನು ಫಾಲ್ಸ್ ನ ನೋಡ್ತೀವಿ ನಾವು, ವಜ್ರ ಫಾಲ್ಸು ಮತ್ತೆ ಸಕಲ ಫಾಲ್ಸ್ ಇಲ್ಲಿ ಏನು ನಮಗೆ ನೋಡಕ್ಕೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ವಿರ್ದಿ ಫಾಲ್ಸ್ ಅಂತ ಕೂಡ ಬರುತ್ತೆ. ಸೊ ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನು ಫ್ಯಾಕ್ಟ್ಸ್ ಏನಂತಂದ್ರೆ ನೋಡಿದೀವಿ ನಾವು, ಇದು ವೈಲ್ಡ್ ಲೈಫ್ ಸೆಂಚುರಿ ಎಲ್ಲಿ ಲೊಕೇಟ್ ಆಗಿದೆ, ಗೋವಾ ವೆಸ್ಟರ್ನ್ ಘಾಟ್ಸು. ಸೊ ಯಾವೊಂದು ರೀಸನ್, ಸುರ್ಲಾ ಪ್ಲಾಟ್ಯೂ. ಮತ್ತೆ ಇದು ಏನು ಟೈಗರ್ ಪ್ರೆಸೆನ್ಸ್ ಇದೆ, ಟೈಗರ್ ಇನ್ನು ರಿಸರ್ವ್ ಅಲ್ಲ, ಬಟ್ ಪ್ರಮೋಟ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಮತ್ತೆ ಇಲ್ಲಿರತಕ್ಕಂಥ ಫಾಲ್ಸ್. ನೆಕ್ಸ್ಟ್ ದಿಸ್ ಇಸ್ ಇಟ್ ಫ್ರಮ್ ದಿ ಏನು ಟುಡೇಸ್ ಏನು ಮೋಸ್ಟ್ ಇಂಪಾರ್ಟೆಂಟ್ current affairs MCQ we discussed here. If you like our work, please subscribe to our channel at Namma Kannada Jagattu, and thank you one and all.